ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮಿಂಗ್ ಯೂನಿವರ್ಸ್ಗೆ. ನಾವಿವತ್ತು ಸ್ಕಾರ್ಫಾಲ್ 2.0 ಗೇಮ್ ಮಾಡ್ತಿದ್ದೀವಿ. ಇದೊಂದು ಬ್ಯಾಟಲ್ ರಾಯಲ್ ಗೇಮ್. ಬನ್ನಿ ಶುರು ಮಾಡೋಣ. ಓಕೆ, ನಾವು ಲಾಬಿಗೆ ಬಂದಿದ್ದೀವಿ. 46 ಸೆಕೆಂಡ್ ವೇಟ್ ಮಾಡಬೇಕು. ಈ ಲಾಬಿಯಲ್ಲೇ ಗನ್ನೆಲ್ಲ ಸಿಗುತ್ತೆ ನಮಗೆ. ಅಂದರೆ ಶೂಟ್ ಮಾಡ್ಬೋದು, ಆದರೆ ಯಾರೂ ಸಾಯೋದಿಲ್ಲ. ಒಂದು ಲಾಬಿ ಇನ್ನು ಮ್ಯಾಚ್ ಶುರು ಆಗಿಲ್ಲ. ಸ್ಲೈಡಿಂಗ್ ಆಪ್ಷನ್ ಎಲ್ಲ ಕೊಟ್ಟವ್ರು ಇವರು. ಒಂದೆರಡು ಮ್ಯಾಚ್ ಆಡಿದ್ದೀನಿ, ತುಂಬ ಆಡಿಲ್ಲ ನಾನು ಈ ಗೇಮ್ನ. ಓಕೆ, ಮ್ಯಾಪಿಗೆ ಬಂದಿದ್ವಿ. ನಮಗೆ 3 ಲೈವ್ಸ್ ಕೊಡ್ತಾರೆ ಇವರು. ಅದರಲ್ಲಿ ಮೇಲ್ಗಡೆ ನೋಡ್ಬೋದು ನೀವು 3 ಹಾರ್ಟ್ ಸಿಂಬಲ್ ತೋರಿಸಿದ್ದಾರೆ. ಹೀಗಾಗಿ ನಾವು 3 ಸಲ ರೀಸ್ಪಾನ್ ಆಗ್ಬೋದು ಒಂದೇ ಮ್ಯಾಚಲ್ಲಿ. ಓಕೆ, ನಾನು ನಾ ಕ್ಲಬ್ಗಳೇನು ಅಂದ್ಕೊಂಡಿದ್ದೀನಿ. ನೋಡ್ಬೋದು, ಒಂದು ಏರ್ ಗ್ಲೈಡರ್ ಕೊಟ್ಟಿದ್ದಾರೆ. ಮಿಕ್ಕಿದ ಗೇಮಲ್ಲೆಲ್ಲ ಪ್ಯಾರಾಶೂಟ್ ಕೊಡ್ತಾರೆ, ಆದರೆ ಇದರಲ್ಲಿ ಸ್ವಲ್ಪ ಏರ್ ಗ್ಲೈಡರ್ ಕೊಟ್ಬಿಟ್ಟಿದ್ದಾರೆ. ಓಕೆ, ನಮಗೊಂದು ಕತ್ತಿ ಸಿಕ್ಕಿದೆ. ಒಂದು ಗನ್ ಯಾವ್ದು ಸಿಕ್ತು, ಯಾವುದೋ ಒಂದು ಗನ್ ಸಿಕ್ಕಿದೆ ನಮ್ಮ ಹತ್ರ. ಗನ್ ಇಟ್ಕೊಳ್ಳೋಣ ಕೈಯಲ್ಲಿ. ಅದಕ್ಕೂ ಗನ್ ಸೇಫ್ಟಿಯಾಗಿ ಇಟ್ಕೊಂಡಿರ್ಬೇಕು. ತುಂಬ ಗನ್ ಸಿಕ್ತಿದೆ. ಸ್ನೈಪರ್ ಎಲ್ಲ ಕ್ರೇಪ್ ಮಾಡಿ ಇಟ್ಕೊಳ್ಳೋಣ. ಮ್ಯಾಪ್ ನೋಡ್ಬೋದು ನೀವು, ತುಂಬ ದೊಡ್ಡ ಮ್ಯಾಪ್ ಏನಲ್ಲ, ಚೆನ್ನಾಗಿದೆ. ಡ್ಯಾಮೇಜ್ ಬೀಳುತ್ತೆ ನಗಿದ್ರೆ, ಅಷ್ಟೇನು ಡ್ಯಾಮೇಜ್ ಬಿದ್ದಿಲ್ಲ. ಹುಡ್ಕೊಂಡು ಯಾವ್ದಾರ ಎನಿಮೀಸ್ ನೋಡಿ ಏನೋ ಫಸ್ಟು. ಸ್ಲೈಡ್ ಮಾಡ್ಬೋದು ನೋಡಿ, ಇದೊಂದು ಫೀಚರ್ ಇಷ್ಟ ಆಯ್ತು ನನಗೆ, ಸ್ಲೈಡಿಂಗ್. ನೋಡೋಣ, ಕ್ಲಬ್ಬಲ್ಲಿ ಒಂದು ಎನಿಮಿ ಸಿಕ್ಕಿಲ್ಲಾರೆ. ಇಷ್ಟೊಂದು ಫೈರಿಂಗ್ ಐತಿದೆ ಸುತ್ತಮುತ್ತ. ಸ್ನೈಪರ್ ಇಟ್ಕೊಂಡು ಅದರ ಸ್ಕೋಪ್ ಹಾಕ್ಬಿಟ್ಟು ಇಲ್ಲೊಬ್ಬ ಕಾಣಿಸ್ತಾ ನೋಡ್ಬೋದು ನೀವು ಮೇಲ್ಗಡೆ. ತಲುಪಲ್ಲ ಅನ್ಸುತ್ತೆ ಇದು. ಸುಮ್ಮನೆ ಶೂಟ್ ಮಾಡಿದೆ. ಓಕೆ, ಅವ್ನು ನಮಗೆ ಹೊಡಿತಿದ್ದಾನೆ, ಡ್ಯಾಮೇಜ್ ಬೀಳ್ತಿದೆ ನಮಗೆ. ಕುತ್ಕೊಳ್ಳೋಣ. ಇಲ್ಲಿಂದ ಹೊಡಿತಿದ್ದಾನೆ. ಹಿಂದೇನಾರ ಎನಿಮಿಸ್ ಇದಾರ ನೋಡೋಣ. ಇಲ್ಲೇ ಇದ್ದಾನೆ. ಗಂತಗೋ. ಓಕೆ, ನಮ್ಮನ್ನು ನೋಡಿಲ್ಲ ಅವನು. ವೇದ, ಓಹ್, ಹೆಂಗೆ ಹೊಡೆದು ಅಷ್ಟೊಂದು ಬುಲೆಟ್ ಶೂಟ್ ಮಾಡಿದ್ರೆ ಹಂಗೆ ಔಟ್ ಆಗ. ನಾನು ಒಂದೇ ಏಟಲ್ಲಿ ಔಟ್ ಆಗಿದ್ದೀನಿ. ಓಕೆ, ಈಗ ಮತ್ತೆ ರೀಸ್ಪಾನ್ ಆಯ್ತಿದ್ದೀವಿ. ಇನ್ನು 2 ಲೈಫ್ ಇದೆ ನಮ್ಮ ಹತ್ರ. 39 ಫಸ್ಟ್ ಮೆಂಬರೇ ನಾನು ಔಟ್ ಆಗಿರೋದು. ಓಕೆ, ಫಸ್ಟ್ ಕಿಲ್ ಯಾರೋ ನಮ್ಮನ್ನೇ ಹೊಡೆದವನೆ. ಮತ್ತೆ ಕ್ಲಬ್ಬಿಗಂತೂ ಹೋಗಲ್ಲ, ಬೇರೆ ಕಡೆ ಹೋಗೋಣ. ಕಾಲೇಜ್ ಕಿಲ್ಲು ಒಬ್ಬ ಎನಿಮಿ ಇದ್ದಾನೆ. ಇವನನ್ನು ಹೊಡಿಲೇಬೇಕು. ಇವನು ಹೊಡೆದ್ಬಿಟ್ಟ ನಮ್ಮನ್ನು. ಕೈನ ಲಾಸ್ಟ್ ಲೈಫ್ ಇದೆ. ಈ ಸಲ ಒಬ್ಬನ ಕಿಲ್ ಮಾಡೇ ಔಟ್ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಈ ಸಲ ಎಲ್ಲ ಸೇಫ್ ಲೊಕೇಶನ್ಗೆ ಇಳಿಬೇಕು, ಎನಿಮೀಸ್ ಇಲ್ದಿರೋ ಕಡೆ. ಆದರೆ ಸಣ್ಣ ಮ್ಯಾಪ್ ಆಗಿರೋ ಎನಿಮೀಸ್ ಇದ್ದೇ ಇರ್ತಾರೆ. ಯಾಕೂ ರೆಸಾರ್ಟ್. ಓಕೆ, ಇಲ್ಲಿ ಎನಿಮಿ ಇದ್ದಾನೆ, ಕಾಣಿಸ್ತಿದ್ದಾನೆ ನಮ್ಗೆ ಮೇಲ್ಗಡೆ. ಓಕೆ, ಒಂದು ಗನ್ ಯಾವುದು ಸಿಕ್ಕಿದೆ ನಮಗೆ ಮುಂಚೆನೇ. ಜಂಪ್ ಮಾಡ್ಬೋದು ಇಲ್ಲಿಂದ. ಓಕೆ, ಜಂಪ್ ಮಾಡ್ಬೋದು. ಅದರ ಗ್ರೆನೇಡ್ ಸಿಕ್ತು ನಮಗೆ. ಮೆಡಿಕೇಟ್ ಸಿಕ್ಕಿದೆ ಒಂದು. ಸ್ವಲ್ಪ ಏಮ್ ಇಟ್ಕೊಂಡು ಹೊಡಿಬೇಕು, ಸುಮ್ಮನೆ ಫೈರ್ ಮಾಡಿದ್ರೆ ಆಗಲ್ಲ. ಇಲ್ಲೇ ಇದ್ದಾನೆ. ಓಕೆ, ಅಂದರೆ ಈ ಗೇಮಲ್ಲಿ ಒಂದೇ ಏಟಿಗೆ ಹೋಯ್ತಿದ್ದಾರೆ ಎಲ್ಲರೂ. ಒಂದು ಸ್ವಲ್ಪ ಏಮ್ ಇಟ್ಟರೆ ಆಯಿತು. ಅಟ್ಲೀಸ್ಟ್ ಒಂದು ಕಿಲ್ಲಾರ ಮಾಡಿದ್ದೀನಿ. ಲಾಸ್ಟ್ ಲೈಫ್ ಬೇರೆ ಇದು. ಭೂಯ ಅಂತೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಏನು ಅಂತಾರೆ ಗೊತ್ತಿಲ್ಲ. ಫ್ರೀ ಫೈರಲ್ಲಿ ಭೂಯ ಅಂತಾರೆ, ಇದರಲ್ಲಿ ಏನೂ ಗೊತ್ತಿಲ್ಲ ನನಗೆ. ನೋಡ್ಬೋದು ಗ್ಯಾಸ್ ಸ್ಟೇಷನ್ ಅಲ್ಲಿದ್ದಾನೆ, ಮೇಲ್ಗಡೆ ಕಾಣಿಸ್ತಿದ್ದಾನೆ. ಆದರೆ ಏಮ್ ತಲುಪುತ್ತಾ ಗೊತ್ತಿಲ್ಲ ನನಗೆ. ಇದಾಗ ಇದು ಇವತ್ತೇ ನೋಡ್ತಿರೋದು ಈ ಥರ ಗನ್. ನಾನು ಶಾರ್ಟ್ ರೇಂಜ್ ಗನ್ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಮೇಲೆ ಹೋಗೋಣ, ಮನೆ ಒಳಗಡೆ ಹೋಗೋಣ. ತುಂಬ ಲೂಟ್ ಇದೆ ಈ ಮನೆ ಒಳಗಡೆ, ಯಾರೂ ಬಂದಿಲ್ಲ ಅನ್ಕೋತೀನಿ. ಒಂದು ಲೆವೆಲ್ 3 ಬ್ಯಾಕ್ ಪ್ಯಾಕ್ ಸಿಕ್ಕಿದೆ ನಮಗೆ. ಒಂದು ಯಾವುದೋ ಒಂದು ಸ್ನೈಪರ್ ತಗೊಳ್ಳೋಣ. ಒಂದು ಸ್ನೈಪರ್ ತಗೊಂಡಿದ್ದೀನಿ ಈಗ. ಕಿಲ್ಲಿ ಅವನ ಬರ್ತಿದ್ದಾನೆ. ಫುಡ್ ಫ್ರೆಂಡ್ಸ್ ಕಳಿಸ್ತಿದೆ ನಮಗೆ. ನಾವೇ ಫಸ್ಟ್ ಹೋಗಿ ಅಟ್ಯಾಕ್ ಮಾಡೋಣ. ಸ್ನೈಪರಿಂದ ನಾರ್ಮಲ್ ಗನ್ ಇಟ್ಕೊಳ್ಳೋಣ. ಮೇಲ್ಗಡೆ ಲೊಕೇಶನ್ ಇಲ್ಲಿಂದ ಇಲ್ಲಿದೆ ಮೆಟ್ಲು, ಹತ್ಕೊಂಡು ಹೋಗೋಣ. ಕಿಲ್ಲಿದ್ದಾನ ಅಂತ ಇರ್ಬೋದು, ನೋಡೋಣ ಬನ್ನಿ. ಇಲ್ಲಿ ಯಾರೂ ಇಲ್ಲ, ಹೊರಗೆ ಹೋಗ್ಬೋದಾ? ಹೊರಗೆ ಹೋಗ್ಬೋದು, ಆಗಲ್ಲ ಅಂದ್ಕೊಂಡಿದ್ದೆ. ಹೋಗ್ಬೋದು. ಎಲ್ಲೋ ಇದ್ದಾನೆ, ನಿಮಗೆ ಗೊತ್ತಾಯ್ತಿಲ್ಲ ಇಲ್ಲಿ ಅಂತ. ಸುತ್ತಮುತ್ತನೇ ಇದ್ದಾನೆ. ಓಕೆ, ಮತ್ತೆ ಮೇಲೆ ಹೋಯ್ತಿದ್ದೀವಿ ಸ್ಟೆಪ್ಸು. ಫೈನಲ್ ಫರ್ಗೋಣ. ಎಲ್ಲ ಶೂಟ್ ಮಾಡ್ತಿರೋ ಸೌಂಡ್ ಕೇಳಿಸ್ತಿದೆ. ಇಲ್ಲೇ ಇದ್ದಾನೆ. ಓಕೆ, ಹೊಡೆದ್ಬಿಟ್ಟ. ಶಾರ್ಟ್ ಗನ್ ಇಟ್ಕೊಂಡಿದ್ದ.
ಹಂಗಾಗಿ 3 ಲೈಫು ಎಂಡ್ ಆಗಿದೆ. MVP ಸ್ಕ್ರೀಮ್ ಟೈಮ್ 7 minutes 1 finish 233 ಡ್ಯಾಮೇಜ್ ಕೊಟ್ಟಿದ್ದೀನಿ. ಬನ್ನಿ ಒಂದು TDM ಮ್ಯಾಚ್ ಆಡೋಣ. ಸೋಲೋ ಆಗಲ್ಲ, ಸ್ಕ್ವಾಡ್ ಅಲ್ವಾ, ಡುವನು ಆಗಲ್ಲ. ಹಂಗಾಗಿ ಒಂದು TDM ಮ್ಯಾಚ್ ಕಂಟಿನ್ಯೂ ಮಾಡೋಣ. ಓಕೆ, ಇದೊಂದು ಟೀಮ್ ಮ್ಯಾಚ್ ಆಗಿದೆ. 4 versus 4 TDM ಮ್ಯಾಚ್. ಕ್ಲಾಶ್ ಕೊಡ್ತಾರಣ ಇದು. ಮತ್ತೆ BGMI ಇದೆ TDM ಮ್ಯಾಚ್ ಅಂತ. ಮ್ಯಾಚ್ ಸ್ಟಾರ್ಟ್ಸ್ ಇನ್ 1 second 0. ಓಕೆ, ಗನ್ ಮುಂಚೆನೇ ಕೊಟ್ಟಿದ್ದಾರೆ, ನಾವು ಬೈ ಮಾಡೋ ಅವಶ್ಯಕತೆ ಇಲ್ಲ. ಕಾಣಿಸ್ತಿದ್ದಾರೆ ಎನಿಮಿ, ಎಷ್ಟು ಬೇಕಾದ್ರೆ ಔಟ್ ಆಗ್ಬೋದು ನಾವು ಇದರಲ್ಲಿ. ನಾನು ಗ್ರೆನೇಡಿಂದ ಹೊಡೆದಾಕ್ಬಿಟ್ಟಿದ್ದೆ ನಮ್ಮನ್ನು. ಇನ್ನು ಎಂಟ್ರಿ ಆಗಿಲ್ಲ, ಅಲ್ಲೇ ಹೊಡೆದಾಕಿದ್ದಾರೆ. 1 ಸೆಕೆಂಡಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಬನ್ನಿ ಯಾರನ್ನಾರು ಶೂಟ್ ಮಾಡಿ ಸಾಯಿಸೋಣ ಈಗ. ಸ್ಕೋಪಲ್ಲಿ ರೀಲೋಡ್ ಮಾಡ್ತಿದ್ದೀನಿ. ಇಲ್ಲೆಲ್ಲ ಇದ್ದಾನೆ, ಹೊಡಿ. ಕಿಲ್ ಬಂತ, ಬಂದಿದೆ, ಒಂದು ಕಿಲ್ ಮಾಡಿದ್ದೀನಿ. ನಂದೇ ಫಸ್ಟ್ ಕಿಲ್. ಅಂದರೆ ಇಲ್ಲಿ ಏಮ್ ಕರೆಕ್ಟಾಗಿಲ್ಲ ಅಷ್ಟು. ಓಕೆ, ಇನ್ನೊಂದು ಡಬಲ್ ಫಿನಿಶ್. ಓಕೆ, ನಮ್ಮನ್ನು ಯಾರೋ ಹೊಡೆದಿದ್ದಾನೆ ಇವನು. ಯಾವುದೋ ಸ್ನೈಪರಿಂದ ಹೊಡೆದಂಗಿದೆ. ಇಲ್ಲೇ ಇದನ್ನು ಹೊಡೆದ್ಬಿಡೋಣ. ಕಿಲ್ ಬಂದಿಲ್ಲ ನನಗದು. ಅವನ ಗನ್ ಎತ್ಕೊಳ್ಳೋಣ ಬನ್ನಿ. ಇಲ್ಲಿಗೆ ಜಸ್ಟ್ ಗನ್ ವ್ಯಾನಿಷ್ ಆಗಿದೆ. ಸ್ಲೈಡ್ ಮಾಡ್ಕೊಂಡು ಸ್ಮೂತಾಗಿ ಸ್ನೋಲ್ ಹೋಗೋಣ. ಇದ್ದಾನೆ. ರೀಲೋಡ್ ಹೊಡೆದ್ಬಿಡ್ತಾನೆ ಅಂತ. ರೀಲೋಡ್ ಆಗೋಕ್ಕಿಂತ ಮುಂಚೆ ಇದಕ್ಕೆ ಹೊಡೆದ್ಬಿಟ್ಟ. ಇನ್ನೇನು 1 second ರೀಲೋಡ್ ಆಗಿದ್ರೆ ಅವ್ನು ಕೂಡ ಫಿನಿಶ್ ಆಯ್ತಿದ್ದ. 30 bullets ಕೊಟ್ಟಿದ್ದಾರೆ ಇವರು. ರೀಲೋಡ್ ಆಗೋಕ್ಕೆ ಟೈಮ್ ತಗೊಳ್ತಾರೆ. ಇಲ್ಲೇ ಇದ್ದ, ನಾನು ಇವನಂತೂ ಬಿಡಲೇಬಾರ್ದು ಈ ಸಲ. ಮೇಲಿಟ್ಟು ಹೊಡಿತಿದ್ದ. ಇಷ್ಟು ಒಂದು ಅವನು ಕೂಡ ಹೊಡಿತಾ ಇಲ್ಲ. ಓಕೆ, ಹೊಡೆದ್ಬಿಟ್ಟೆ. ರಿವೆಂಜ್ ಕಂಪ್ಲೀಟೆಡ್. ಡಬಲ್ ಗನ್. ಈಗ ರೀಲೋಡ್ ಮಾಡೋದಾರ ತಪ್ಪುತ್ತೆ. ಗನ್ ಸ್ವಿಚ್ ಮಾಡಿಬಿಟ್ರೆ ಆಯಿತು. ಅವರು ಬೇಸಿಗೆ ಹೊಡಿತಿದ್ದೀನಿ ಈಗ. ಇನ್ನವರು ಆ್ಯಕ್ಟಿವೇಟ್ ಆಗಿರಲ್ಲ, ಅವರು ಬುಲೆಟ್ ಹೊಡೆದ್ರು ವೇಸ್ಟೇ. ಆದರೂ ರಿಯಲ್ ಪ್ಲೇಯರ್ಸ್ ಅನ್ನೋದು ಡೌಟ್ ಯಾಕೋ. ಪರವಾಗಿಲ್ಲ, ಆಡೋಣ. ಮೇಲಿಂದ ಶೂಟ್ ಮಾಡ್ತಾನೋ ಅವನು. ಗನ್ ಸ್ವಿಚ್ ಟೈರರ್ ಕೊಟ್ಟಿದ್ದಾರೆ, ಒಂದು ಬಟನ್, ಅದೊಂದು ಒಳ್ಳೇದು. ಓಕೆ, ಡಬಲ್ ಫಿನಿಶ್. ಮೇಲಿಂದ ಹೊಡಿತಿದ್ದಾನೆ ಇವನನ್ನು. ಓಕೆ, ಹೊಡೆದ್ಬಿಟ್ಟ. ಓಕೆ, ಹೆಲ್ಮೆಟ್ಟು ವ್ಯಾನಿಷ್ ಆಗೋದೆಲ್ಲ ಕಾಣಿಸುತ್ತೆ ನಮಗೆ. ಹೆಲ್ಮೆಟ್ ಹೊಡೆದೋಗೋದು ಅದೆಲ್ಲ. ಯಾವನು ಗ್ರಿನೇಡ್ ಎಸಿತಿದ್ದಾನಲ್ಲ ಇವನು. ಇನ್ನೇನು ಒಂದು ಬುಲೆಟ್. ರೀಲೋಡ್ ಜಂಪ್ ಸ್ಲೈಡ್ ಏನಾರು ಮಾಡಿ ಹೋಗ್ಬಿಟ್ಟೆ. ಅಲ್ಲೇ 7 ಫಿನಿಶ್ ಮಾಡಿದ್ದೀನಿ, 7 ಕಿಲ್ ಮಾಡಿದ್ದೀನಿ. ಅಂದರೆ ಬ್ಯಾಟಲ್ ರಾಯಲ್ಗಿಂತ ಸ್ವಲ್ಪ ಈಸಿ ಅನ್ಸ್ಬೋದು, ಯಾಕಂದರೆ ರಿಸ್ಪಾನ್ ಆಯ್ತಾ ಇರ್ತೀವಿ ಮತ್ತೆ ನಾವು. ಆದರೆ ನಿಜ ಗೇಮ್ ಇರೋದು ಬ್ಯಾಟಲ್ ರಾಯಲಲ್ಲೇ. ಯಾರೋ 3 ಜನ, 2 ಆಫ್ಲೈನೋ ಬಾಟ ಗೊತ್ತಿಲ್ಲ, ಮೂಮೆಂಟೇ ಇಲ್ಲ. ಈ ಬಾಟ್ ನೋಡ್ಬೋದೇನು ಪ್ರಯೋಜನ ಇಲ್ಲ. ಹೊಡೆದ್ರೆ ರಿಯಲ್ ಪ್ಲೇಯರ್ಸ್ ನೋಡಬೇಕು. ನೀನು ಅಷ್ಟೊಂದು ಚಾನ್ಸ್ ಕೊಟ್ಟಿದ್ದೀನಿ, ಇನ್ನೂ ಔಟ್ ಮಾಡಲಿಲ್ಲ ನಾನು. ಪಕ್ಕ ಇದು ಬಾಟ್ ಅಂದ್ಕೊತೀನಿ. ಗೇಮ್ ಪ್ಲೇ ರಿಯಲ್ ಪ್ಲೇಯರ್ ಅಂತೂ ಅನಿಸ್ತಾಯಿಲ್ಲ ನನಗೆ. ನೋಡಿ, ಮುಂದೆನೇ ನಿಂತಿದ್ದೀನಿ, ಅಷ್ಟು ಶೂಟ್ ಮಾಡ್ತಾಯಿಲ್ಲ. ಇನ್ನೊಬ್ಬ ಇವನು ರಿಯಲ್ ಪ್ಲೇಯರ್ ಅಂದ್ಕೊತೀನಿ. ನೆಗೆದ್ಬಿಟ್ಟು ಹೊಡೆದ. ಮಿಕ್ಕಿದೆಲ್ಲ ಬಾಟ್ ಅಂದ್ಕೊತೀನಿ. ಹೆಡ್ ಶಾಟ್, ಡಬಲ್ ಫಿನಿಶ್. ಮುಂದೆ ಹೋಯ್ತಾ ಲೆವೆಲ್ ಅಪ್ ಆದಾಗ ರಿಯಲ್ ಪ್ಲೇಯರ್ಸ್ ಬರ್ಬೋದು. ಇವನು ರಿಯಲ್ ಪ್ಲೇಯರ್ಸ್ ಇರಬೇಕು, ಯಾಕಂದರೆ ಚೆನ್ನಾಗಿ ಆಡ್ತಾವೆ ನೀನು. ನೋಡಿ, ಇವನು ರಿಯಲ್ ಪ್ಲೇಯರ್ನೇ ಹೊಡಿಬೇಕು. ಓಕೆ, ಡಿಫಿಟೆಡ್. ಯಾಕೆ 40 ಮಾಡಿದಾಗ ನಾವು 27. ಓಕೆ, ಟಾರ್ಗೆಟ್ ಇದ್ದಿದ್ದು 40. ಶೂಟ್ ಮಾಡಿಬಿಡಿ. ಬಟರ್ಫ್ಲೈಸ್ ಡಿಫಿಟೆಡ್. ಅವರು 40 ಸ್ಕೋರ್ ಮಾಡಿದರೆ ನಾವು 27. ಓಕೆ, ನಾನೇ 12 ಕಿಲ್ ಮಾಡಿದ್ದೀನಿ, 2 ಅಸಿಸ್ಟ್ ಮಾಡಿದ್ದೀನಿ. ಅಲ್ಲಿ ಅವನು 17 ಕಿಲ್ ಮಾಡಿದ್ದಾನೆ. ಮಿಕ್ತವರೆಲ್ಲ 9, 6, ಅವ್ರ ಕಡೆ 13, 5, 5. ಓವರ್ ಆಲ್ ಟೀಮ್ ಚೆನ್ನಾಗಿತ್ತು ಅವನಿಗೆ. ಓಕೆ, ಇದಾಗಿತ್ತು ಸ್ಕಾರ್ಫಾಲ್ 2.2 ನ ಗೇಮ್ ಪ್ಲೇ.